ಹಲೋ ಡಿಯರ್, ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್. ಓಕೆ, ಇದು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ ನಾನು, ಹೈದ್ರಾಬಾದ್ ಚಿಕನ್ ಚಿಲ್ಲಿ ಮಾಡೋಕ್ಕೆ. ಓಕೆ, ಇದಕ್ಕೆ ಬೇಕಾಗಿರೋದು ಇದರಲ್ಲಿ 1 kgಯಲ್ಲಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ನಾನು. 10-15 ಚಿಲ್ಲಿ ಹಾಕೋಕ್ಕೆ. ಬಟ್ ನಾನು ಇಷ್ಟು ಚಿಲ್ಲಿ ತೊಗೊಂಡಿದ್ದೀನಿ. ಐ ಥಿಂಕ್ ಆಲ್ಮೋಸ್ಟ್ 15 ಇದೆ ಅಂತ ಅನಿಸುತ್ತೆ. ಇದನ್ನು ಚಿಲ್ಲಿನ ಜಜ್ಜಿ ಹಾಕಬೇಕು, ಅದೇ ಒಂದು ಟೇಸ್ಟ್ ಬೇರೆ ಇರುತ್ತೆ. ಓಕೆ, ಸೊ ನಾನು ಜಜ್ಜಿತಾ ಇದ್ದೀನಿ. ಓಕೆ ದಿಯಾ, ನಾನು ಇಲ್ಲಿ ಒಂದು ಕುಕ್ಕಿಂಗ್ ಸ್ಪೂನಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಓಕೆ ದಿಯಾ, ಇದು ಎಣ್ಣೆ ಕಾದಿದೆ. ಇವಾಗ ಈ ಚಿಲ್ಲಿಯನ್ನು ಹಾಕ್ಬಿಡ್ತೀನಿ. ನಾನು ತುಂಬ ಲೆಸ್ ಆಯಿಲ್ ತೊಗೊಂಡಿದ್ದೀನಿ, ಇದನ್ನು ಜಾಸ್ತಿ ಆಯಿತು ಆಯಿಲ್. ಇದು ಚೆಂದ ಫ್ರೈ ಆದಮೇಲೆ, ಓಕೆ, ಈ ಚಿಲ್ಲಿ ನೋಡಿ ನಿಮಗೆ ಫ್ರೈ ಆಗ್ತಾ ಬಂತು. ಆವಾಗ ಇದು ಚಿಕನ್ ತೊಳೆದು ಹಿಂಡಿ ಇಟ್ಟಿದ್ದು ಹಾಕಿಬಿಡ್ತಾರೆ. ಮಿಕ್ಸ್ ಇಟ್ಕೊಳ್ಳಿ, ಚೆಂದ ಮಾಡಿ ಮಿಕ್ಸ್ ಮಾಡಿ. ಓಕೆ, ಇವಾಗ ಹಾಫ್ ಚಿಕನ್ ಬೆಂದಾಗಿದೆ. ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಹಳದಿ ಆ್ಯಡ್ ಮಾಡ್ತೀನಿ, ಸ್ವಲ್ಪನೇ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೇಸ್ಟಿಗೆ ತಕ್ಕ ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಡಿಯಾ, ಇವಾಗ ನಾನು 1 ಸ್ಪೂನ್ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಓಕೆ, ಅದನ್ನು ಹಿಂಗೆ ಡೈರೆಕ್ಟಾಗಿ ಹಾಕಬಾರ್ದು, ಚಿಕನ್ಗೆಲ್ಲ ಅಂಟ್ಕೊಳ್ಳುತ್ತೆ ಅದು. ಸೊ ಪುಟ್ ಲಿಟಲ್ ವಾಟರ್ ಆ್ಯಂಡ್ ಮಿಕ್ಸ್ ಇಟ್ ವೆಲ್. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ ಚಿಕನ್ ಒಳ್ಳೆ ಚೆನ್ನಾಗಿ ಕುಕ್ ಆಗಿದೆ ಆ್ಯಂಡ್ ಲಿಟಲ್ ಗ್ರೇವಿನೂ ಇದೆ. ಸೊ ಇವಾಗ ನಾನು ಈ ಕಾರ್ನ್ಫ್ಲವರನ್ನು ಹಾಕಿಬಿಡ್ತೇನೆ. ಓಕೆ, ಸ್ವಲ್ಪ ಲಿಟಲ್ ವಾಟರ್ ಆಲ್ಸೋ. ಇದು ನೀರಿಗೆ ಹಾಕಿ ಇದರಲ್ಲಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷನೂ ಬೇಡ, 1-3 ಮಿನಿಟ್ಸ್ ಹಿಂಗೇ ನೀರು ಆ್ಯಡ್ ಮಾಡ್ಬೋದು, ಎಷ್ಟು ಬೇಕಷ್ಟು. ಸೊ ಐ ಪುಟ್ ಲಿಟಲ್ ವಾಟರ್, ಈ ಗ್ರೇವಿ ಥಿಕ್ನೆಸ್ ಬರೋವರೆಗೂ. ಓಕೆ, ಮೆಣಸಿನ್ಕಾಯಿ ಘಮ, ಗ್ರೀನ್ ಚಿಲ್ಲಿ ಘಮ ಹೊಡಿತಾ ಇದೆ ಸಖತ್ತಾಗಿ. ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಆ್ಯಡ್ ಮಾಡ್ತೀನಿ. ಓಕೆ, ಇವಾಗ ನಾನು ಇದು ನೀರೆಲ್ಲ ಹಾಕಿಬಿಟ್ಟು ಗ್ರೇವಿ ಎಷ್ಟು ಬೇಕಷ್ಟು, ತಿಕ್ ಬಂದು ಕಡಿಮೆ ಆಗುತ್ತೆ, ಇಷ್ಟು ಒಂದು ಕುದಿ ತೆಗಿಬೇಕು ಚೆನ್ನಾಗಿ ಆಫ್ಟರ್ ಪುಟ್ಟಿಂಗ್ ಇದು ಕಾರ್ನ್ಫ್ಲವರ್. ಸೊ ಇವಾಗ ಹಾಕ್ತಿದ್ದೀನಿ ಲೈಟ್ ಸೋಯಾ ಸಾಸ್ ಸ್ವಲ್ಪ. ಇದರಲ್ಲಿ ಸಾಲ್ಟ್ ಇರುತ್ತೆ, ಸೊ ಸಾಲ್ಟ್ ಹಾಕೋಕ್ಕಿಂತ ಮುಂಚೆ ನೆನಪಿಟ್ಕೊಳ್ಳಿಕ್ಕೆ ನೀವು ಸೋಯಾ ಸಾಸ್ ಹಾಕೋಕ್ಕಿದೆ ಅಂತ. ಅದು ಹಾಕಿದ ಮೇಲೆ ಬೇಕಾದರೆ ನೀವು ಸಾಲ್ಟ್ ನೋಡಿ ಏನೋ ಸ್ವಲ್ಪ ಸರಿಯಾಗಿ ಪ್ರಿಪೇರ್ ಮಾಡ್ಬೋದು. ಸೋಯಾ ಸಾಸ್ ಹಾಕೋಕ್ಕಿದ್ರೆ ತುಂಬ ಜಾಗ್ರತೆ ಇರಬೇಕು ಅಬೌಟ್ ಸಾಲ್ಟ್. ಓಕೆ, ಇದೊಂದು ಕುದಿ ಬರಲಿ ಇವಾಗ. ಐ ಥಿಂಕ್ ಇಟ್ಸ್ ಕಮ್ಮಿಂಗ್ ಕುದಿ. ಓಕೆ ಡಿಯರ್ ಫ್ರೆಂಡ್ಸ್, ನಂದು ಹೈದ್ರಾಬಾದ್ ಚಿಕನ್ ಚಿಲ್ಲಿ ಈಸ್ ರೆಡಿ ಟು ಸರ್ವ್. ಇದಕ್ಕೆ ಪರಾಟ ಯಾ ಚಪಾತಿ ಇಲ್ಲದಿದ್ದರೆ ಹಾಕಿ ರೊಟ್ಟಿ ಇದ್ದರೆ ಯಮ್ಮಿ ಫಸ್ಟ್ ಕ್ಲಾಸ್. ಆ್ಯಂಡ್ ಜೊತೇಲಿ ಒಂದು ಚಪ್ಪೆ ಸೋಡಾ ಇಲ್ಲ ಡಯಟ್ ಕೋಕ್ ಇದು ಬಿಟ್ಟರೆ, ಯಾಕಂದರೆ ನನ್ನ ಕೈಯಿಂದಂತೂ ಆಗೋದಿಲ್ಲ ಇದು ಹೀಗೆ ತಿನ್ನೋಕ್ಕೆ, ಬಿಕಾಸ್ ಇಟ್ಸ್ ವೆರಿ ಸ್ಪೈಸಿ. ಆದರೂ ಒಂಥರ ಟೇಸ್ಟ್ ಇದು ಹೈದ್ರಾಬಾದ್ ಚಿಕನ್ ಚಿಲ್ಲಿ. ಓಕೆ ಡಿಯರ್, ಐ ಹೋಪ್ ನಿಮಗೆಲ್ಲ ಗೊತ್ತಿದೆಯೇ ಇದು. ನೋಡಿ, ಟ್ರೈ ಮಾಡಿ, ನಾನು ಮಾಡಿದಂಗೆ ಮಾಡಿ. ಇಟ್ಸ್ ವಂಡರ್ಫುಲ್, ನೈಸ್, ವೆರಿ ಯಮ್ಮಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಕಮೆಂಟ್ ಮಾಡಿ ನನಗೆ ಪ್ಲೀಸ್, ಏನಾಗಿದೆ ಎಂತಾಗಿದೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್.
ಗುಡ್ ನೈಟ್.